ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಮೀನ ಬಂದಿರೋದಕ್ಕೆ ತುಂಬಾ ಖುಷಿ ಪಡ್ತಾ ಇರ್ತಾನೆ, ಕೋಪನೂ ಕೂಡ ಮಾಡ್ಕೋತಾ ಇರ್ತಾನೆ. ಹೇಳ್ದೆ ಕೇಳದೆ ಹೋಗಿರ್ತಾಳೆ ಅಂತ ಹೇಳಿ ಹೋಗಿ ತಪ್ಕೊಂಡ್ಬಿಡ್ತಾನೆ. ಎಲ್ಲರೂ ಕೂಡ ಹಾಗೆ ಮುಖ ಮುಚ್ಕೋತಾರೆ. ಮೀನಾ ಎಲ್ಲಮ್ಮ ಹೋಗ್ಬಿಟ್ಟಿದೆ, ನೀನು ಇಲ್ಲದೆ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತೇನೆ, ಯಾಕೆ ಹೀಗೆ ಮಾಡಿದೆ ನಾನು ನೀನಿಲ್ಲದೆ ಒಂದು ಕ್ಷಣ ಕೂಡ ಬದುಕೋದಕ್ಕಾಗೋದಿಲ್ಲ ಕಣೆ. ಇಡೀ ರೋಡೆಲ್ಲನೂ ಅಲ್ದಿದ್ದೀನಿ ಕಣೆ. ಯಾರಾದರೂ ಏನಾದರೂ ಆಗಿ ಬಿದ್ದಿದ್ರೆ ನೀನೇ, ಯಪ್ಪ ದೇವರೇ ಅವಳು ಆಗದಿದ್ರೆ ಸಾಕಲ್ಲಪ್ಪ ಅಂತ ಬಿಡ್ಕೊಂಡಿದ್ದೀನಿ. ಆಸ್ಪತ್ರೆಗೆ ಹೋಗಿದ್ದೀನಿ, ನಿನಗೆ ಗೊತ್ತಿರೋರು ಪರಿಚಯದವರು ಒಬ್ರನ್ನು ಬಿಡದೆ ನಾಯಿ ಥರ ಹುಚ್ಚ ನಾಯಿ ಥರ ರೋಡೆಲ್ಲ ಅಲ್ದಿದ್ದೀನಿ ಕಣೆ. ಪೊಲೀಸ್ ಸ್ಟೇಷನ್ಗೆ ಹೋಗೋ ಥರ ಮಾಡಿಬಿಟ್ಟಲ್ಲ, ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ಕೇಳ್ತಾಳೆ. ಯಾಕ್ರಿ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಈ ರೀತಿ ಹುಡ್ಕೋಂಥ ಅವಶ್ಯಕತೆನೇ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ. ಇನ್ನೇನಮ್ಮ ತಾಯಿ, ಯಾಕಮ್ಮ ಯಾರಿಗೂ ಹೇಳ್ದೆ ಯಾಕೆ ಹೋದೆ ಅಂತ ಹೇಳಿ ಅವ್ರ ಮಾವ ಕೂಡ ಕೇಳ್ತಾರೆ. ಅಲ್ಲ ಅದಕ್ಕೆ ನೀವು ಯಾವತ್ತೂ ಕೂಡ ಹೇಳ್ದೆ ಕೇಳದೆ ಹೋಗೋರಲ್ಲ, ಇವತ್ತು ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ. ಯಾಕೆ ನೀವೆಲ್ಲ ಈ ರೀತಿ ಮಾತಾಡ್ತಾ ಇದ್ದೀರಾ, ನೀವು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಅನ್ನೋದೇ ನನಗೆ ಅನುಮಾನ ಆಗ್ತಾ ಇದೆ ಅಂತ ಹೇಳಿದಾಗ, ಹೌದೌದು ಪಾಪ ಇವಳಿಗೇನು ಗೊತ್ತಿಲ್ಲ, ಮನೆಯಲ್ಲಿ ಎಲ್ಲರೂ ಕೂಡ ಇವಳಿಗೋಸ್ಕರ ಟೆನ್ಷನ್ ಮಾಡ್ಕೊಂಡು ಹುಡುಕ್ಲಿ ಅಂತ ಹೇಳಿ ಈಗೆಲ್ಲ ಮಾಡಿದ್ದಾಳೆ. ಆದರೆ ಇವಳಿಗೋಸ್ಕರ ಹುಡುಕಿದ್ದು ಬೇರೆ ಯಾರೋ ಅಲ್ಲ, ಅವಳ ಗಂಡ ಮಾತ್ರ ಅಂತ ಹೇಳಿದಾಗ, ಅಯ್ಯೋ ನೀವು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಹೇಳ್ದೆ ಕೇಳ್ದೆ ಎಲ್ಲಿಗಮ್ಮ ಹೋಗಿದ್ದೆ? ಹೇಳ್ದೆ ಕೇಳ್ದೆನಾ? ಹೇಳಿಬಿಟ್ಟೆ ಹೋಗಿದ್ನಲ್ಲ ಮಾವ ಅಂತ ಹೇಳ್ತಾರೆ. ಆಗ ಯಾರಿಗೆ? ಶ್ರುತಿಗೆ. ಮತ್ತು ಅವಳೇನು ನಮ್ಗೆ ಹೇಳೇ ಇಲ್ಲ. ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿದಾಗ, ಅದು ಮಾವ ಬೆಳಗ್ಗೆ ಎದ್ದು ಮಾರ್ಕೆಟಿಗೆ ಹೂ ತರೋದಕ್ಕೆ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಪಕ್ಕದ ಮನೆಯವ್ರು ಬಂದು, ಮೀನಾ ಅವತ್ತು ಹೂ ಕಟ್ಟಿದ್ವಲ್ವಾ, ಅದೇ ಥರ ಹೂ ಕಟ್ಟೋದಕ್ಕೆ ದೇವಸ್ಥಾನದಲ್ಲಿ ಏನೋ ದೊಡ್ಡ ಪೂಜೆ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ತುಂಬ ಜನ ಬೇಕು, ಬರ್ತೀಯಮ್ಮ ಅಂತ ಹೇಳಿದಾಗ, ಅಯ್ಯೋ ದೇವಸ್ಥಾನಕ್ಕೆ ಹೂ ಕಟ್ಟೋಕ್ಕಿಲ್ಲ ಅಂತ ಹೇಳೋಕ್ಕಾಗುತ್ತಾ, ಬರ್ತೀನಕ್ಕ ಅಂತ ಹೇಳ್ತಾರೆ. ಅವತ್ತು ನಾವು 500 ಹಾರನ ಒಂದೇ ರಾತ್ರಿ ಕಟ್ಟಿದ್ವಿ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಇದು ಹಾಗೆ ಕಟ್ಟೋದಲ್ವಂತೆ ಕಣಮ್ಮ, ದೊಡ್ಡ ಹಾರ, ದೊಡ್ಡ ರಾಜಕಾರಣಿಗಳಿಗೆ ಹಾಕ್ತಾರಲ್ಲ ಆ ಥರ ಹಾರ ಕಟ್ಟೋದಂತೆ ಅಂತ ಹೇಳಿದಾಗ, ಓ ಹೌದಾ, 3000 ಕೊಡ್ತಾರಂತೆ ಮೀನಾ ಅಂತ ಹೇಳಿದಾಗ, ಸರಿ ಅಕ್ಕ ಬರ್ತೀನಿ ರೀ, ಒಂದೇ ಒಂದು ನಿಮಿಷ ಮನೆಯಲ್ಲಿ ಹೇಳ್ಬಿಟ್ಟು ಬರ್ತೀನಿ, ನಾವು ಆಟೋದಲ್ಲೇ ಹೋಗೋಣ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಒಳಗಡೆ ಬರ್ತಾಳೆ. ಈ ಕಡೆ ನೋಡಿದ್ರೆ ಶ್ರುತಿ ಏರ್ಪಾಡ್ಸ್ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಮೀನಾ ಅವ್ರ ಅತ್ತೆಗೆ ಹೇಳೋದಕ್ಕೆ ಬರ್ತಾಳೆ, ಅವ್ರ ಅತ್ತೆ ಮಲ್ಕೊಂಡಿರ್ತಾರೆ. ಹಾಗೆ ಶ್ರುತಿ ಹತ್ರ ಬಂದು, ಶ್ರುತಿಯವರೇ ನಾನು ಹೂ ಕಟ್ಟೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀನಿ, ಮನೆಯವ್ರಿಗೆ ಹೇಳಿಬಿಡಿ ಅಂತ ಹೇಳ್ತಾಳೆ. ಆದರೆ ಶ್ರುತಿ ಮಾತ್ರ ಫೋನಲ್ಲಿ ಮಾತಾಡಿಕೊಂಡು, ಓ ಸರಿ ಹಾಂ ಆಯಿತು ಅಂತ ಹೇಳ್ತಾಳೆ. ಮೀನಾ ಹೋಗ್ಬಿಡ್ತಾಳೆ. ನಾನೇನು ಇಟ್ಕೊಂಡಿದ್ದೀನಿ ಸರ್, ಬರೋತ್ತಾನೆ, ಟೈಮ್ ಆಗ್ತಾ ಇದೆ, ಬಂದೆ ಅಂತ ಹೇಳಿ ಹೊರಡ್ತಾಳೆ. ಆದರೆ ಮೀನಾ ಹೇಳಿರೋದು ಅವಳಿಗೆ ಕೇಳಿಸಿರೋದಿಲ್ಲ. ಮೀನಾ ಕೂಡ ಕೇಳಿಸ್ಕೊಂಡಿದ್ದಾಳೆ ಅಂತ ಹೇಳಿ ಹೊರಟ್ಬಿಡ್ತಾಳೆ. ಇಷ್ಟಾಯಿತು ಮಾವ ಅಂತ ಹೇಳಿದಾಗ, ಅಯ್ಯೋ ಏನಿದು ಈ ಮೋಟ್ ಮಿಠ ಇಷ್ಟೆಲ್ಲ ಮಾಡ್ತಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವಳು ಕೂಡ ಬಂದುಬಿಡ್ತಾಳೆ. ಹಲೋ ಗೈಸ್, ಏನಿದು ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿದಾಗ, ಬಾರಮ್ಮ ಮನೆ ಹಾಳು ಮಾಡೋ ಕೆಲಸ ಮಾಡಿಬಿಟ್ಟು ಏನಿದು ಮೀಟಿಂಗು ಅಂತ ಬರ್ತಾ ಇದೆಯಾ, ಮೋಟ್ ಮಿಠಾಯಿ ಅಂತ ಹೇಳ್ತಾನೆ. ಆಗ ಅಯ್ಯೋ ಸೂರ್ಯ ಅವರೇ, ನಿಮ್ಮ ಮಾತು ಕೇಳಿದ್ರೆ ಯಾರಾದರೂ ಅಷ್ಟೇ ಬದುಕೋದೇ ಇಲ್ಲ ಅನಿಸುತ್ತೆ ಅಂತ ಹೇಳಿದಾಗ, ನೀನು ಮಾಡಿರೋ ಕೆಲಸಕ್ಕೂ ನನಗೂ ಜೀವ ಎಲ್ಲ ಬಾಯಿಗೆ ಬಂದಿತ್ತಲ್ಲಮ್ಮ ಅಂತ ಹೇಳ್ತಾರೆ. ನಾನೇನು ಮಾಡಿದೆ ಅಂತ ಹೇಳಿದಾಗ, ಅಲ್ಲಮ್ಮ ಇವಳು ಹೋಗ್ಬೇಕಿದ್ರೆ ನಿನ್ಗೆ ಹೇಳಿದ್ಲಂತಲ್ಲ, ನನಗ ಇಲ್ವಲ್ಲ, ಅಯ್ಯೋ ನಾನು ಯಾಕೆ ಸುಳ್ಳು ಹೇಳಿ ಅಂತ ಹೇಳ್ತಾಳೆ. ಹೌದೌದು ಈ ಮೀನಾ ಸುಳ್ಳು ಹೇಳ್ತಾ ಇದ್ದಾಳೆ ಅನಿಸುತ್ತೆ ಅಂತ ಹೇಳಿದಾಗ, ಏಯ್ ಪೆಂಗೆ ನನ್ನ ಮಗನೇ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳ್ತಾನೆ. ಆಗ ಅಯ್ಯೋ ನಾನು ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ, ಇಂಥ ಚಿಕ್ಕ ಪುಟ್ಟ ವಿಚಾರಕ್ಕೆ ನಾನು ಯಾಕೆ ಸುಳ್ಳು ಹೇಳಬೇಕು ಅಂತ ಕೇಳ್ತಾಳೆ. ಆಗ ಇಲ್ಲ ಮೀನವ್ರೆ, ನೀವು ನಮ್ಗೆ ಹೇಳಿಲ್ಲ ಅಂತ ಹೇಳಿದಾಗ, ನಾನು ಯಾಕೆ ಸುಳ್ಳು ಹೇಳಿ ಶ್ರುತಿ ಅವರೇ, ನಾನು ನಿಮಗೆ ಹೇಳಿದೆ ಅಂತ ಹೇಳ್ತಾಳೆ. ಹೌದಾ, ಯಾವಾಗ ಹೇಳಿದ್ರಿ ಹೇಳಿ ಅಂತ ಹೇಳಿದಾಗ, ಅದೇ ನೀವು ರೂಮಿಂದ ಹೊರಗಡೆ ನಿಂತಿದ್ರಿ, ನಾನು ಬಂದೆ, ಹೂ ಕಟ್ಟೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಹಾಂ ಸರಿ ಅಂತ ಅಂದ್ರಿ ಅಂತ ಹೇಳಿದಾಗ, ಇವಳು ಜೋರಾಗಿ ನಗ್ತಾ ಇರ್ತಾಳೆ. ಯಾಕಮ್ಮ, ಯಾಕೆ ತಾಯಿ ಹಿಂಗೆ ನಗಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅವ್ರ ಮಾವ. ಆಗ ಅಯ್ಯೋ ಮಾವ, ನಾನು ಏರ್ಪಾಡ್ಸ್ ಹಾಕ್ಕೊಂಡು ಸೌಂಡ್ ಇಂಜಿನಿಯರ್ ಹತ್ರ ಮಾತಾಡ್ತಾ ಇದ್ದೆ. ಹೌದಮ್ಮ ಹೌದು, ನೀನು ಸೌಂಡ್ ಇಂಜಿನಿಯರ್ ಹತ್ರ ಮಾತಾಡಿರೋದು, ಇವಳು ಸೌಂಡ್ ಹೋದ್ರೋಗಿರೋದನ್ನು ಕೇಳಿಸ್ಕೊಳ್ದೆ ನಮ್ಮ ಸೌಂಡ್ ಎಲ್ಲನೂ ಬೀಳಿಸ್ಬಿಟ್ಟಿದ್ದಲ್ಲ ತಾಯಿ, ಮೋಟ್ ಮಿಠಾಯಿ ಅಂತ ಹೇಳ್ತಾನೆ. ಸೂರ್ಯ ಅವರೇ ಅಂತ ಹೇಳಿದಾಗ, ಅಯ್ಯೋ ನೋಡಿ, ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ಸ್ವಲ್ಪ ಸುಮ್ಮನೆ ಕೂತ್ಕೊಂಡಿರ್ತೀರಾ ಅಂತ ಹೇಳ್ತಾಳೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇಲ್ಲಿ ಕೂತಿದ್ದಾನೆ, ಅವ್ನ ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ, ಇಂಥ ಸಿಲ್ಲಿ ವಿಚಾರಗಳಿಗೆ ಹೀಗೆಲ್ಲ ಮಾತಾಡುತ್ತಾ. ಓ ಸೂರ್ಯ, ನೀನೇನು ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದೆಯಲ್ಲ, ನಿಂಗೇನು ತಲೆಯಲ್ಲಿ ಬುದ್ಧಿ ಇದೆಯಾ? ಇಲ್ಲಪ್ಪ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ, ಲದ್ದಿ ಇದೆ. ನಿನ್ನ ತಲೆಯಲ್ಲಿ ಬುದ್ಧಿ ಇತ್ತಲ್ಲ, ಹೇಳಬೇಕಾಗಿತ್ತು, 3 ಸೇರು ಅನ್ನ ಪೋಣಿಸ್ಕೊಂಡು ಕೂತಿದ್ದೆಲ್ಲೋ, ಹಿಂಗೆಲ್ಲಪ್ಪ ಹಿಂಗೆ ಅಂತ ಹೇಳ್ಬೋದಾಗಿತ್ತಲ್ವಾ. ಅಪ್ಪ ನೋಡು, ಈ ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳು, ಇವರೇನಾದರೂ ಕಳೆದೋಗಿದ್ರೆ ಮಾತ್ರ ಇನ್ಸ್ಟೆಂಟಾಗಿ ಆ್ಯಕ್ಷನ್ ತಗೋತಾರೆ. ದೊಡ್ಡವರೆಲ್ಲ ಕಳೆದೋಗಿದ್ದಾರೆ ಅಂತಂದರೆ 24 ಗಂಟೆ ಆದಮೇಲೆನೇಪ್ಪ ತಗೊಳ್ಳೋದು ಅಂತ ಹೇಳ್ತಾರೆ. ಆಗ ಓ ಮನೋಜ,
ಸ್ವಲ್ಪ ಸುಮ್ಮನೆ ಕೂತ್ಕೋತೀಯೇನೋ ಅಂತ ಹೇಳ್ತಾರೆ. ಆ ಪೆಂಗ್ ಬಡ್ಡಿ ಮಗಂಗೆ ಅದೆಲ್ಲ ಎಲ್ಲಪ್ಪ ಗೊತ್ತಾಗಬೇಕಾಗಿತ್ತು, ನಾವಿಲ್ಲೆಲ್ಲರೂ ಒಡ್ಡಾಡ್ತಾ ಇದ್ರೆ ಕೂತ್ಕೊಂಡು ಅನ್ನ ಪೋಣಿಸ್ಕೊಂಡು ಕೂತಿದ್ದ ಅಂತ ಹೇಳಿದಾಗ, ಅಲ್ಲ ಕಣೋ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ, ಹಲೋ ಎಕ್ಸ್ಕ್ಯೂಸ್ ಮೀ, ನೀವು ಬಿಸ್ನೆಸ್ ಮ್ಯಾನ್, ನೀವು ನನ್ನ ಪರ್ಸಲ್ಲಿರೋ ₹1 ಕಾಯಿನ್ಗೂ ಸಮ ಇಲ್ಲ, ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ ಅಂತ ಹೇಳಿದಾಗ, ಹೌದು ಕಣೋ ಮನೋಜ, ನೀನು ಶ್ರುತಿಗೆ ಹಂಗೆಲ್ಲ ಹೇಳಬಾರ್ದು ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾಳೆ. ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಲ್ಲಮ್ಮ ಮೀನಮ್ಮ, ನೀನು ಏನು ಬರೀ ಸುಳ್ಳೇಳಿ ಈ ಥರ ಎಲ್ಲ ಮಾಡ್ಬಿಟ್ಟು ಹೋಗಿದೆಯಲ್ಲ, ಮನೆ ಪರಿಸ್ಥಿತಿ ಏನಾಗಬೇಕು ಅಂತ ಹೇಳಿ ಕೇಳ್ತಾಳೆ. ಅಷ್ಟೇ ಶ್ರುತಿ ಕೋಪ ಮಾಡ್ಕೋತಾ ಇರ್ತಾಳೆ. ರವಿ ಬಂದು, ಸಾರಿ ಕಣೋ ಸೂರ್ಯ, ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ, ಶ್ರುತಿ ನಡಿ ನೀನು ರೆಸ್ಟ್ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ನೋಡು, ಇನ್ನು ಮುಂದೆ ಆದರೂ ಈ ಮನೆಯಲ್ಲಿ ನಾವು ಎಲ್ಲರೂ ಇದ್ದೀವಿ ಅನ್ನೋದನ್ನು ನೆನ್ಪಿಟ್ಕೋ, ಈ ಮನೆಯಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಕಣೋ ಅಂತ ಹೇಳಿದಾಗ, ನೀನು ಬಿಸ್ನೆಸ್ ಮ್ಯಾನಿಗೆ ಹೋಗಪ್ಪ ಹಂಗೆ ನನ್ನ ಮಗನೇ ಅಂತ ಹೇಳ್ತಾನೆ. ಅಲ್ಲ ಮನೋಜ್, ನಿಮಗೆ ಗೊತ್ತಾಗೋದಿಲ್ವಾ, ಸುಮ್ಮನೆ ಯಾಕೆ ಬೈಸ್ಕೋತೀರಾ, ಈ ಸಲ ಬೈದಿದ್ದೀನಿ ಅಷ್ಟೇ, ಇನ್ನೊಂದು ಸಲ ಏನಾರು ಮಾತಾಡೋಕೆ ತಲೆ ಮೇಲೆ ಹಂಗೆ ಪೋಣಿಸ್ಬಿಟ್ಟು ಕಳಿಸ್ಬಿಡ್ತೀನಿ, ಹೋಯ್ತಾ ಇರೋ ಅಂತ ಹೇಳಿದಾಗ, ರೀ ಬಂದ್ರಿ ನೀವು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಮೀನಾ, ಊಟ ಮಾಡ್ದೇನಮ್ಮ ಅಂತ ಹೇಳ್ತಾರೆ. ಆಗ ಇಲ್ಲ ಮಾವ ಅಂತ ಹೇಳಿದಾಗ, ಅವನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೋಗಿ ಊಟ ಮಾಡಿ ಅಂತ ಹೇಳ್ತಾರೆ. ಮಾವ, ಇದು ನಾನು ಇವತ್ತು ಕೆಲ್ಸಕ್ಕೆ ಹೋಗಿದ್ನಲ್ಲ, ಅದ್ರದ್ದು 3,000 ತಗೊಳ್ಳಿ ಮಾವ ಅಂತ ಹೇಳಿದಾಗ, ನನಗೆ ಯಾಕಮ್ಮ ದುಡ್ಡು, ನನಗೇನಿದ್ರು ರಾಮಾಯಣ ಭಗವದ್ಗೀತೆ ಅನ್ನೋ ಪುಸ್ತಕ ಮಾತ್ರ ಸಾಕು, ಈಗ ನನ್ನ ಹತ್ರ ಅದಿದೆ, ಇದರ ಅವಶ್ಯಕತೆ ನನಗಿಲ್ಲ, ನಿನ್ನ ಗಂಡಂಗೆ ಕೊಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಶಾಂತಿ ಕೂಡ ಎದ್ದೋಗ್ತಾ ಇರ್ತಾಳೆ. ಅತ್ತೆ, ಆವಾಗಲೇ ನೀವು ಏನು ಹೇಳಿದ್ರಿ, ನನ್ನ ಗಂಡ ನನ್ನ ಪ್ರೀತಿ ಮಾಡಲ್ಲ ಅಂತ ಹೇಳಿ, ಇವತ್ತು ನೋಡಿದ್ರಾ ನನ್ನ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಿರಬೇಕು ಅಲ್ವಾ, ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾರತ್ತೆ ಅಂತ ಹೇಳ್ತಾಳೆ. ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಏನೇ ಕೌಂಟ್ರಮ್ಮ ಅಂತ ಹೇಳಿದಾಗ, ರೀ ಬನ್ನಿ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ಅದಾದಮೇಲೆ ಹೊರಗಡೆ ಸೂರ್ಯ ಹಾಸ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಅತ್ತೆದು ಫೋನ್ ಬಂದ್ಬಿಡುತ್ತೆ. ಅಯ್ಯೋ ತರಿಗೆ, ಈ ವಿಚಾರ ನನ್ನ ಅತ್ತೆಗೆ ಹೇಳಲೇ ಇಲ್ವಲ್ಲಪ್ಪ ಅಂತ ಹೇಳಿ ಅನ್ಕೋತಾನೆ. ಅಷ್ಟರಲ್ಲಿ ಹಲೋ ಅತ್ತೆ ಅಂತ ಹೇಳಿದಾಗ, ಸೂರ್ಯ ಮೀನಾ ಸಿಕ್ಕಿದ್ಲೇನಪ್ಪ, ನಾನು ಗೊತ್ತಿರೋರ ಬಗ್ಗೆ ಎಲ್ಲ ವಿಚಾರಿಸ್ತಾನೆ ಇದ್ದೀನಿ, ಅವಳು ಎಲ್ಲೂ ಸಿಗ್ತಾ ಇಲ್ಲಪ್ಪ, ನೋಡು ನಾನು ಬರ್ತೀನಿ, ಇಬ್ಬರು ಸೇರ್ಕೊಂಡು ಹುಡ್ಕೊಳಕಣಪ್ಪ ಅಂತ ಹೇಳಿದಾಗ, ಅತ್ತೆ ಅಯ್ಯೋ ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ನನಗೂ ಮಾತಾಡೋದಕ್ಕೆ ಟೈಮ್ ಕೊಡಿ, ಅವಳು ಮನೆಗೆ ಬಂದ್ಲು. ಏನು ಬಂದ್ಲಾ? ಹೌದತ್ತೆ, ಅವಳು ಕಟ್ಕೊಂಡಿರೋ ಗಂಡನ ಮರ್ತ್ಬಿಟ್ಟು ಹೂ ಕೊಟ್ಟೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿ ಕೂತಿದ್ಲಂತೆ. ನನಗೂ ಅದೇ ಥರ ಸಿಟ್ಟು ಬಂದಿತ್ತು, ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಕಳಿಸ್ತೀನಿ, ಮಕ್ಕೆ ತುಪ್ಪಕ್ಕೆ ಅಂತ ಹುಯ್ದು ಕಟ್ಕೊಂಡಿರೋ ಗಂಡನ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂತ ಹೇಳಿ ಬುದ್ಧಿ ಹೇಳತ್ತೆ ಅಂತ ಹೇಳಿದಾಗ, ಸರಿ ಆಯ್ತಪ್ಪ, ನಾನು ಅವಳ ಹತ್ರ ಮಾತಾಡ್ತೀನಿ. ಊಟ ಮಾಡಿದ್ರಾ? ಊಟ ಮಾಡೋದಕ್ಕೆ ಎಲ್ಲಪ್ಪ ಮನ್ಸು ಬರುತ್ತೆ, ಅಡುಗೆನೇ ಮಾಡಿಲ್ಲ, ಮೊದಲೋಗಿ ಅಡುಗೆ ಮಾಡಿಕೊಂಡು ಉಣ್ಕೊಂಡು ಆಮೇಲೆ ಹೊಚ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ ಅಂತ ಹೇಳಿ ಫೋನ್ ಇಡ್ತಾರೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಯಾರ್ದ್ರಿ ಫೋನು ಅಂತ ಹೇಳಿದಾಗ, ನಿಂದೇನೆ ಕಿವಿನ ಏನೋ ಅಲ್ಲಿಂದನೇ ಯಾರ್ದು ಅಂತ ಕೇಳ್ಕೊಂಬರ್ತಾ ಇದೆಯಾ, ಎಲ್ಲಿದ್ದೆ ನೀನು ಅಂತ ಹೇಳಿದಾಗ, ಇಲ್ಲೇ ಇದ್ನಲ್ಲ. ಎಲ್ಲಿ? ಇಲ್ಲೇ ಅಂದರೆ ಎಲ್ಲೇ ಅಂತ ಹೇಳಿದಾಗ ಹಾಡು ತೋರಿಸ್ತಾಳೆ. ಇಲ್ಲೇ ಇದ್ದು ಈ ಹಾಟಿಗೆ ಯಾಕೆ ಇಷ್ಟೊಂದು ನೋವು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ನೀನು ಇಲ್ಲ ಅಂತಂದರೆ ನಾನು ಬದುಕ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೇನೆ, ನಂಗೆ ಜೀವನ ಕಿತ್ಕೊಂಡು ತಿನ್ನೋ ಥರ ಆಗ್ತಿತ್ತು ಕಣೆ. ಇಲ್ಲಿರೋರೆಲ್ಲರೂ ಕೂಡ ಈ ಕಾಡಲ್ಲಿರೋ ಕಾಡು ಪ್ರಾಣಿಗಳ ಮಧ್ಯೆ ಮೊಲ ಬಿಟ್ಟಾಗಿರುತ್ತಲ್ಲ, ಹಂಗಾಗಿತ್ತು ಕಣೆ ನನ್ನ ಪರಿಸ್ಥಿತಿ. ನೀನಿಲ್ಲ ಅನ್ನೋ ಒಂದೊಂದು ಕ್ಷಣನೂ ನೆನಪಿಸ್ಕೊಂಡು ಕೊರ್ಗಿ ಸತ್ತಿದ್ದೀನಿ ಕಣೆ. ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಕಣೆ. ನಿನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ಬಿಟ್ಟೋಗಿದ್ದಾಳೆ, ಮನೆ ಬಿಟ್ಟು ಓಡೋಗಿದ್ದಾಳೆ, ಹಾಗೆ ಹೀಗೆ ಅನ್ಬಾರದು ಮಾತುಗಳನ್ನೆಲ್ಲ ಅಂದ್ಬಿಟ್ರು ಕಣಮ್ಮ ಮೀನಾ ಅಂತ ಹೇಳ್ತಾ ಇರ್ತಾನೆ. ಮೀನಾ ಹೇಳ್ತಾ ಇರ್ತಾಳೆ, ನೋಡು ಈ ಹೃದಯ ಇದೆಯಲ್ಲ, ಇದು ಇಷ್ಟು ಉದ್ದ ಇರ್ಬೋದು ಕಣೆ, ನೀನಿಲ್ಲ ಅನ್ನೋದು ನಾನು ನೆನೆಸ್ಕೊಂಡ್ರೆ ಈ ದೊಡ್ಡ ಮೇಟಿ ತಂಡು ಮೀಟದಷ್ಟೇ ನೋವಾಗ್ತಾಯಿತ್ತು. ಇವಳಿಗೆ ಯಾಕೆ ಹೀಗಾಡ್ತಾನೆ ಅಂತ ಅಂದ್ಕೋಬೋದು. ಹುಟ್ಟಾಗ್ಲಿಂದ ತಾಯಿ ಪ್ರೀತಿನೇ ನೋಡಿಲ್ಲ ಕಣೆ ನಾನು. ತಾಯಿ ಪ್ರೀತಿ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಮೀನಾ ನನಗೆ. ನೀನು ಬಂದಮೇಲೆ ನನಗೆ ತಾಯಿ ಪ್ರೀತಿ ಅನ್ನೋದು ಸಿಕ್ಕಿರೋದು, ಅಂಥದ್ರಲ್ಲಿ ನನ್ನ ಮಧ್ಯದಲ್ಲೇ ಬಿಟ್ಟೋಗ್ಬಿಡ್ತೀಯೇನೆ ಅಂತ ಹೇಳಿದಾಗ, ಅಂತ ಹೇಳ್ತಾಳೆ. ನೋಡು, ನಾನು ಚಿಕ್ಕಂದಿನಿಂದ ಕೂಡ ಅಮ್ಮನ ಕೈ ತುತ್ತು ಬೆಳೆದಿಲ್ಲ. ಅಂದರೆ ಅಮ್ಮಂಗೆ ಜ್ವರ ಬಂದಿದೆ ಅಂತ ಹೇಳೋದಕ್ಕೂ ಆಗಲ್ಲ. ಜ್ವರ ಬಂದಿರೋ ಮಗನ ಆರೈಕೆ ಮಾಡಲಿಲ್ಲ. ಅಮ್ಮ ಅಂತ ಹೇಳಿ ಬಿದ್ದಾಗ ನಾನು ಕೈ ಹಿಡಿದು ಎತ್ತಲಿಲ್ಲ. ಅಮ್ಮನ ಹಳೆ ಸೀರೆ ತಾಂಡು ಗೋಡಲಿರೋ ಕಂಬಿಗೆ ಹಾಕಿ ಸೀರೆಗೆ ಹಾಕಿ ತೂಗಲಿಲ್ಲ ಕಣೆ. ಸೀರೆಯಿಂದ ಬಿದ್ದಾಗ ಅಮ್ಮ ಅಂತ ಕಿರ್ಚ್ಕೊಂಡಾಗ ಅಮ್ಮ ಬಂದು ನಂಗೆ ಸಮಾಧಾನ ಮಾಡಲಿಲ್ಲ ಕಣೆ. ಒಂಥರ ಮೊಂಡ ನನ್ನ ಮಗ ಕಣೆ ನಾನು. ಅಂಥವ್ನ ಜೊತೆ ನೀನಿದೆಯಾ, ನೀನು ಬಂದ ಮೇಲೇ ನನ್ನ ಜೀವನ ಬದಲಾಗಿದ್ದು. ನೋಡು,
ನಿನ್ನ ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ ಕಣೆ. ಏನು ಮಾಡ್ಕೊಂಡ್ಲು ಏನಾಯಿತು ಅಂತ ಒದ್ದಾಡ್ತಾ ಇರಬೇಕಿದ್ರೆ ಊರವ್ರ ಜೊತೆ ಜಗಳ ಆಡ್ಕೊಂಡಿದ್ಯಾ, ಯಾರಾದರೂ ಏನು ಮಾಡಿದ್ರು ಏನು ಅಂತ ಹೇಳಿದಾಗ ಮನಸ್ಸನ್ನು ಹದ್ದು ಬಂದು ಕಿತ್ತು ತಿನ್ನೋ ಥರ ಆಗಿತ್ತು ಕಣೆ. ಯಾಕಮ್ಮ ಹೀಗೆಲ್ಲ ಮಾಡಿದೆ, ನಿಂಗೆ ನನ್ನ ಜೊತೆಗೆ ಬದುಕೋದಕ್ಕೆ ಇಷ್ಟ ಇಲ್ವಾ ಅಂತ ಹೇಳಿದಾಗ, ರೀ ನನಗೆ ನಿಮ್ಮ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ನಾನು ಯಾವಾಗ್ರೀ ಹೇಳಿದೆ. ನೀವು ಬೈದಿರೋದಕ್ಕೆಲ್ಲ ನಾನು ಮುನ್ಸ್ಕೊಂಡು ಮನೆ ಬಿಟ್ಟು ಹೋಗೋವಂಥವಳೇ ಅಲ್ಲ. ಅಂಥದ್ರಲ್ಲೂ ನೀವು ಬೈದಿರೋದ್ರ ಬಗ್ಗೆ ನನಗೆ ಬೇಜಾರು ಇಲ್ಲ. ನೀವು ಹೇಗೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾಳೆ. ಲೇ ಮೀನಾ, ನೀನು ಇಲ್ಲ ಅಂದರೆ ನಾನು ಬದುಕಲ್ಲ ಕಣೆ ಅಂತ ಹೇಳಿದಾಗ, ರೀ ನೀವಿಲ್ಲದೆ ನಾನು ಕೂಡ ಬದುಕ್ತೀನಿ ಅಂತ ಹೇಳಿದಾಗ, ನೋಡು ಮೀನಾ, ಜೀವನದಲ್ಲಿ ಯಾವತ್ತೂ ನಿನಗೆ ಜೀವನ ಸಾಕು ಅನ್ಸ್ಬಿಡುತ್ತೋ ಅವತ್ತು ಹೇಳ್ಬಿಡು, ಇಬ್ಬರು ಒಟ್ಟಿಗೆ ಇಲ್ಲ ಅನ್ನೋ ಥರ ಆಗ್ಬಿಡೋಣ, ಆದರೆ ನನ್ನ ಬಿಟ್ಟು ಹೋಗಬೇಡ ಮೀನಾ ಅಂತ ಹೇಳ್ತಾನೆ. ಆಗ ರೀ ಅಂತ ಹೇಳಿ ಬಂದು ತಪ್ಕೋತಾಳೆ. ಅಷ್ಟರಲ್ಲಿ ಬಾ ಒಂದು ನಿಮಿಷ ಆ ಕಡೆ ಜರುಗು ಅಂತ ಹೇಳಿ ಚಾಪೆ ದಿಂಬೆಲ್ಲ ಮಚ್ಚಿರ್ತಾನೆ. ಎಲ್ಲಿಗೆ ರೀ ಅಂತ ಹೇಳಿದಾಗ, ಎಲ್ಲಿಗೆ ಅಂತ ಕೇಳಬೇಡ, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ರೀ ನೀವೇ ಮಾತಾಡಿ ಅಂತ ಹೇಳಿದಾಗ, ಲೇ ಮೀನಮ್ಮ, ಮಾತಾಡಿ ನಾಲ್ಗೆ 4 ಕಿಲೋಮೀಟ್ರ್ ಉದ್ದ ಬೆಳೆದ್ಬಿಟ್ಟಿದ್ದೆ ಕಣೆ, ನಾನೇ ಮಾತಾಡ್ಲಾ? ಹ್ಞೂ ಮಾತಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಇವಾಗ ನೀನು ಅದು ರೀ ನಾನೇನೋ ಹೇಳಬೇಕು ಅಂದ್ಕೊಂಡಿದ್ದೀನಿ, ಏನು ಅಂತ ಹೇಳಿದಾಗ, ಮನೆಯಲ್ಲಿ ರೂಮ್ ವಿಚಾರ ಇದೆಯಲ್ವಾ, ಅಷ್ಟೊತ್ತವರೆಗೂ ನಾವು ಅಂತ ಹೇಳಿದಾಗ, ಮೀನಾ ನೋಡು ಅದೊಂದು ವಿಚಾರ ಮಾತ್ರ ನನ್ನಿಂದ ಆಗೋದಿಲ್ಲ. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಂದೆ ತಾಯಿ ಬಗ್ಗೆನೇ ಯೋಚನೆ ಮಾಡ್ತಾರೆ, ಆದರೆ ತಂದೆ ತಾಯಿ ಜೊತೆ ಇರೋರು ಬರೀ ಕರ್ನಾಟಕದಲ್ಲಿ ಕೆಲವು ಮಕ್ಕಳು ಕಣೆ. ಅಂಥ ಮಕ್ಕಳಲ್ಲಿ ನಾನು ಇದ್ದೀನಿ. ನೋಡು, ಅಪ್ಪ ಅಮ್ಮನ್ನ ಕೊನೆಗಾಲದಲ್ಲಿ ಬಿಟ್ಟು ಹೋಗ್ಬಾರ್ದು. ಅವರಿಗೆ ಕೊನೆಗಾಲದಲ್ಲಿ ಬೇಕಾಗಿರೋದು 3 ಹೊತ್ತು ಊಟ, ಆಗ ಟೈಮಿಗೆ ಕೊಡುವಂಥ ಮಾತ್ರೆ. ಅದು ಕೊಡೋದಕ್ಕೆ ನಾನು ಇರಬೇಕು ಕಣೆ. ನಾನು ಆ ಪೆಂಗೆ ನನ್ನ ಮಗ ಇದ್ದಾನಲ್ಲ, ಅವನಷ್ಟು ಓದ್ಕೊಂಡಿಲ್ಲ ಕಣೆ. ಆದರೆ ಈ ಮಂಗೆ ನನ್ನ ಮಗನೂ ಇದ್ದಾನಲ್ಲ, ಅವನಷ್ಟು ಬುದ್ಧಿವಂತನೂ ಅಲ್ಲ. ಆದರೆ ತಂದೆ ತಾಯಿನ ಬಿಟ್ಟೋಗ್ಬಾರ್ದು ಅನ್ನೋದು ಮಾತ್ರ ತುಂಬ ಚೆನ್ನಾಗಿ ಗೊತ್ತಿದೆ ಮೀನಾ ಅಂತ ಹೇಳಿದಾಗ, ಸರಿ ಆಯಿತು, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ರೀ ಅಂತ ಹೇಳ್ತಾಳೆ. ಸರಿ ಏನು ತಿಂತೀಯಾ ಅಂತ ಹೇಳಿದಾಗ, ಇಷ್ಟೊತ್ತಲ್ಲ, ಹೌದು ಕಣೆ, ಬೆಂಗಳೂರನ್ನು ನೋಡೋದಕ್ಕಾಗೋದೆ ಇಷ್ಟೊತ್ತಲ್ಲಿ ಈ IT ಕಂಪ್ನಿಯವರು ಎಲ್ಲ ಹೊಟ್ಟೆ ಹಸ್ಕೊಂಡು ತಿನ್ನೋರು, ಹಾಗೆ ನಿದ್ದೆ ಬರದೆ ಓಡಾಡೋರು ಎಲ್ಲರೂ ಇಷ್ಟೊತ್ತಲ್ಲೇ ಬರೋದು. ಒಳ್ಳೆ ಇಡ್ಲಿ, ದೋಸೆ, ಚಟ್ನಿ, ರೈಸ್ ಬಾತು ಅಂತ ಬೇಕಾದಂಗೆ ಇರುತ್ತೆ. ಬಾ ನಾವು 2 ಇಡ್ಲಿನ ತಿನ್ಕೊಂಬಿಟ್ಟು ಚಟ್ನಿಗಳನ್ನ ನೆಕ್ಕೊಂಬಿಟ್ಟು ಹೋಗೋಣ, ಅದಕ್ಕೂ ಮುಂಚೆ ನಿನ್ನ ಬೇರೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾಳೆ. ಎಲ್ಲಿಗ್ರಿ? ಕೇಳಬಾರ್ದಮ್ಮ, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಒಂದು ದೊಡ್ಡದು ಬೆಟ್ಟ ಥರ ಇರುತ್ತೆ, ಅದಕ್ಕೆ ಕರ್ಕೊಂಡು ಬಂದುಬಿಡ್ತಾನೆ. ಈಗ ರೀ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ಇದು ಇಲ್ಲಿದೆಯಾ, ಬೆಂಗಳೂರಲ್ಲೂ ಇಂಥ ಜಾಗ ಇದೆಯಾ? ಬೆಂಗಳೂರು ಮೊದಲೇ ಹಿಂಗಿತ್ತಮ್ಮ, ಆದರೆ ನಮ್ಮಂಥ ಜನಗಳಿದ್ದಾರಲ್ಲ, ಅದಕ್ಕೆ ಉಪ್ಪು, ಖಾರ, ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ಉಪ್ಪಿನಕಾಯಿ ಥರ ಮಾಡಿಬಿಟ್ಟು ಈ ರೀತಿ ಇಟ್ಟಿದ್ದಾರೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ರೀ ತುಂಬ ಚೆನ್ನಾಗಿದೆ, ಐ ಲವ್ ಯು ಮೀನಾ ಅಂತ ಹೇಳ್ತಾನೆ. ಐ ಲವ್ ಯು ಟು ಸೂರ್ಯ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಒಂದೇ ಒಂದು ನಿಮಿಷ ನೀನು ಇಲ್ಲೇ ಇರು ಅಂತ ಹೇಳಿ ಹೋಗಿ ಹೂ ತಂದಿರ್ತಾನೆ. ಮೀನಾ ಅಂತ ಹೇಳಿ ತಿರ್ಕೊಂಡಾಗ ಮಂಡಿ ಊರಿ ಪ್ರಪೋಸ್ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೋತಾನೆ. ಮೀನಂಗೆ ಅದನ್ನು ನೋಡಿ ತುಂಬಾ ಖುಷಿ ಆಗುತ್ತೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.